ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಪೋಷನ್ ಟ್ರ್ಯಾಕರ್ನಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 3 ಪ್ರಕಾರದ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಇದ್ದಾವೆ. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಎಕ್ಸ್ಪೆಕ್ಟೆಡ್ ಡೆಲಿವರಿ ಇನ್ಆ್ಯಕ್ಟಿವ್ ಕ್ಯಾಟಗರಿ ಚೇಂಜಸ್. ಎಕ್ಸ್ಪೆಕ್ಟೆಡ್ ಡೆಲಿವರಿ ನೋಡೋಣ. ರಚನಾ ಜಿ ಎಮ್ದು ಡೆಲಿವರಿ ಡೇಟ್ ಬಂದುಬಿಟ್ಟು 30/7/2025. ಅವ್ರದ್ದು ಇನ್ಆ್ಯಕ್ಟಿವ್ ಆಗೋದು ಡಿಆ್ಯಕ್ಟಿವೇಟ್ ಆಗುತ್ತೆ 19/8/2025. ಈ ತಿಂಗಳ 19ನೇ ತಾರೀಕಿಗೆ ಡಿಆ್ಯಕ್ಟಿವೇಟ್ ಆಗುತ್ತೆ ಅಂತೇಳಿ ನಮಗೆ ಮೆಸೇಜ್ ಇದೆ. ಅದರ ಮುಂಚಿತವಾಗಿ ನಾವು ಮೈಗ್ರೇಟ್ ಮಾಡಬೇಕಾಗುತ್ತೆ. ಆ ಮೈಗ್ರೇಟ್ ಮೀನ್ಸ್ ಡೆಲಿವರಿ ಎಲ್ಲಾಯಿತು, ಪ್ಲೇಸ್ ಆಫ್ ಡೆಲಿವರಿ, ಜೆಂಡರು, ಮಗುವಿನ ತೂಕ ಮತ್ತು ಎತ್ತರ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 2 ಪ್ರೊಫೈಲ್ ಓಪನ್ ಆಗುತ್ತೆ. ಒಂದು 0 to 6 ಮಂತು, ಒಂದು ಲ್ಯಾಕ್ಟೇಟಿಂಗ್ ಮದರ್ ತಾಯಿಯ ಪ್ರೊಫೈಲು. ಇದು ನಾವು ಮೈಗ್ರೇಟ್ ಮಾಡಬೇಕಂತಾದ ಪ್ರೊಫೈಲು. ಇಲ್ಲಿ ಒಂದು ತಿಳ್ಕೊಬೇಕಾದ ವಿಷಯ ಏನಂದರೆ, ಡೆಲಿವರ್ ಆದ 21 ದಿನಗಳಿಗೆ ಮಾತ್ರ ನಾವು ಮೈಗ್ರೇಟ್ ಮಾಡಬೇಕು. ಅದರ ಮೇಲೆ ನಾವು ಮಾಡಲಿಲ್ಲ ಅಂದರೆ ಡಿಆ್ಯಕ್ಟಿವೇಟ್ ಆಗುತ್ತೆ. ನಮ್ಮಲ್ಲಿ ಈ ಪಟ್ಟಿಯಿಂದ ಪೋಷನ್ ಟ್ರ್ಯಾಕರ್ ಪಟ್ಟಿಯಿಂದ ಹೊರಟು ಹೋಗುತ್ತೆ. ಇಲ್ಲಿ 19ನೇ ತಾರೀಕು ಒಳಗಡೆ, ಅಂದರೆ ಡೆಲಿವರಿ ಡೇಟ್ ನೋಡಿ 30/7/2025ರಿಂದ 19 ಆಗಸ್ಟ್ಗೆ 21 ದಿನ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ ಮಂಜುಳಾ ಎಸ್ ಕೂಡ ಅಷ್ಟೇ. ಆಗಸ್ಟು 10ನೇ ತಾರೀಕಿಗೆ ಡೆಲಿವರಿ ಡೇಟ್ ಇದೆ. 30ನೇ ತಾರೀಕಿಗೆ ನಮ್ಮದು ಇದಾಗುತ್ತೆ, ಯಾವುದು ಇನ್ಆ್ಯಕ್ಟಿವ್ ಆಗುತ್ತೆ, ಡಿಆ್ಯಕ್ಟಿವೇಟ್ ಆಗುತ್ತೆ ಅಂತ ಅರ್ಥ. ನಾವು 21 ದಿನಗಳವರೆಗೆ ವೇಟಿಂಗ್ ನಮ್ಮಲ್ಲೇ ಇರುತ್ತೆ. ಅದರ ಒಳಗಡೆಗಾಗಿ ನಾವು ಮೈಗ್ರೇಷನ್ ಮಾಡ್ಕೋಬೇಕು ಡೆಲಿವರಿ ಡೇ ಎಲ್ಲಾಯಿತು ಅಂತೇಳಿ. ಈಗ ಇನ್ಆ್ಯಕ್ಟಿವ್ ನೋಡೋಣ. ಇಲ್ಲಿ ನಾವು ಮೊದಲನೇ ಆಪ್ಷನ್ಸಲ್ಲಿ ಏನು ನೋಡಿದ್ವಿ, ಡಿಲಿವರ್ ಆಗಿ ಮಾಹಿತಿನ ಹಾಕಬೇಕು. ಇಲ್ಲಿ ಡಿಲಿವರ್ ಆದ ಗರ್ಭಿಣಿ ಯಾವಾಗ ಇನ್ಆ್ಯಕ್ಟಿವ್ ಆಗುತ್ತೆ ಅಂತೇಳಿ ನಮಗೆ ಮಾಹಿತಿ ಇದೆ. ಇವತ್ತು ಆಗಸ್ಟ್ 2ನೇ ತಾರೀಕು ಇನ್ಆ್ಯಕ್ಟಿವ್ ಆಗುತ್ತೆ. 3ನೇ ತಾರೀಕಿಗೆ ಇರಲ್ಲ ಈ ಮಾಹಿತಿ. ಲಕ್ಷ್ಮೀ ಬಸವರಾಜ್ ಕೇಸರಳ್ಳಿ ಅವ್ರದ್ದು ಗರ್ಭಿಣಿಯಾಗಿ ಬಾಣಂತಿಯಾಗಿ 6 ತಿಂಗಳು ಮುಗಿಯುತ್ತೆ ಅಂತ ನಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಈ ಇನ್ಆ್ಯಕ್ಟಿವ್ ಆಗುತ್ತೆ, ನಮ್ಮ ಪಟ್ಟಿಯಿಂದ ಹೊರಟು ಹೋಗುತ್ತೆ. ನೋಡಿ, ಇಲ್ಲಿ ಪ್ರೊಫೈಲಲ್ಲಿ ಹೋದರೆ ಅವ್ರದ್ದು ಡೆಲಿವರಿ ಡೇಟು ಯಾವಾಗ ಎಂಟ್ರಿ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಡೆಲಿವರಿ ಡೇಟ್ ಬಂದುಬಿಟ್ಟು 3/2/2025. ಅಂದರೆ ನಮಗೆ ಈಗ 8ನೇ ತಿಂಗಳಿಗೆ 6 ತಿಂಗಳ ಕಂಪ್ಲೀಟ್ ಆಗುತ್ತೆ ಆ ಗರ್ಭಿಣಿದು. ಹಾಗಾಗಿ ನಮ್ಮ ಪಟ್ಟಿಯಿಂದ ಹೊರಟು ಹೋಗುತ್ತೆ ಅಂತೇಳಿ ಆ ಮಾಹಿತಿ ನಮಗೆ ಇನ್ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾಹಿತಿ ಇದೆ. ಇದು ನೋಡಿದ್ರೆ ಅಲ್ವಾ ಇನ್ಆ್ಯಕ್ಟಿವ್ ಆಗೋದು ಅವ್ರದ್ದು. ಅಂದರೆ ಇನ್ಆ್ಯಕ್ಟಿವ್ದು 30 ದಿನ ತನಕ ನಮ್ಮಲ್ಲಿ ಇರುತ್ತೆ ಅಂತ ಇಲ್ಲಿ ಫಾಲೋವಿಂಗ್ ದ ಬೆನಿಫಿಷರಿ ವಿಲ್ ಬಿಕಮ್ ಇನ್ಆ್ಯಕ್ಟಿವ್ ವಿತಿನ್ ದ 30 ಡೇಸ್. 30 ಡೇಸ್ ಒಳಗೆ ಇನ್ಆ್ಯಕ್ಟಿವ್ ಆಗುತ್ತೆ ಅಂತೇಳಿ ನಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಕ್ಯಾಟಗರಿ ಚೇಂಜಸ್ ಬಗ್ಗೆ, ಪ್ರತಿ ಸರ್ಕಾರ ಆ ಮಗು ಬಂದುಬಿಟ್ಟು 6 ತಿಂಗಳಿಂದ 3 ವರ್ಷಕ್ಕಿತ್ತು. ಈಗ ಏನಾಗುತ್ತೆ, 3ರಿಂದ 6 ವರ್ಷಕ್ಕೆ ಬದಲಾವಣೆ ಆಗುತ್ತೆ. 28 ಆಗಸ್ಟು 2025 ಈ ಮಂತಲ್ಲಿ 28ನೇ ತಾರೀಕಿಗೆ 3 ವರ್ಷ ತುಂಬಿ 3 ವರ್ಷ ಮುಗುತ್ತೆ. 3ರಿಂದ 6 ವರ್ಷ ಕ್ಯಾಟಗರಿಗೆ ಚೇಂಜಸ್ ಆಗುತ್ತಂತೆ ನಮಗೆ ಈ ನೋಟಿಫಿಕೇಷನ್ ಇದೆ. ನಾವು ಇದರ ಬೆನಿಫಿಷರಿನ ನೋಡೋಣ. ಪಟ್ಟಿಯಲ್ಲಿ 6 ತಿಂಗಳಿಂದ 3 ವರ್ಷದ್ದು, ಹ್ಞೂ 2 ವರ್ಷ 11 ತಿಂಗಳು ಈ ಮಗುವಿಂದು. ಮಗುವಿನ ಡೇಟ್ ಆಫ್ ಬರ್ತ್ ನೋಡೋಣ. ಡೇಟ್ ಆಫ್ ಬರ್ತು ಯಾವಾಗ ಹುಟ್ಟಿದೆ, ಈ 3 ತಿಂಗಳು ಯಾವಾಗ ಮುಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. 28/8/2022 ಅಂದರೆ 28ನೇ ತಾರೀಕಿಗೆ 3 ವರ್ಷ ಮುಗಿಯುತ್ತೆ. 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಮುಗಿದು 3ರಿಂದ 6 ವರ್ಷಕ್ಕೆ ನಾವು ಅಲ್ಲಿ ಕ್ಯಾಟಗರಿ ಚೇಂಜಸ್ ಆಗುತ್ತೆ. ಇದು 28/8/2022ರಲ್ಲಿ ಹುಟ್ಟಿರೋ ಮಗು.
ಈ ರೀತಿಯಾಗಿ ನಮಗೆ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ಸಲ್ಲಿ ಈ 3 ಕ್ಯಾಟಗರಿ, ಈ 3 ಪ್ರಕಾರದ ಮಾಹಿತಿ ನಮಗೆ ಸಿಗುತ್ತೆ. ಅಂಗನವಾಡಿ ಕಾರ್ಯಕರ್ತರು ಇದನ್ನು ನೋಡಿಕೊಂಡು ಸರಿಯಾದ ಸಮಯಕ್ಕೆ ಮೈಗ್ರೇಷನ್ ಮಾಡ್ಕೋಬೇಕಾಗತ್ತೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.